ಜೈ ಭಾರತ್ ವಂದೇ ಮಾತರಂ. ಈ ಲೆಜೆಂಡ್ ಆಟಗಾರರ ಒಂದು ಚಾಂಪಿಯನ್ ಲೀಗ್ ನಡೆಯುತ್ತಿರುವುದು ನಿಮಗೆ ಗೊತ್ತಿರಬಹುದು. ಅದರಲ್ಲಿ ರಿಟೈರ್ಡ್ ಆದಂತಹ ಆಟಗಾರರು ಪಾಲ್ಗೊಳ್ಳುತ್ತಾರೆ. ಭಾರತ, ವೆಸ್ಟ್ ಇಂಡೀಸ್, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಪಾಕಿಸ್ತಾನ ಈ ಟೂರ್ನಮೆಂಟ್ ಆಡುತ್ತಿದೆ. ಮೊನ್ನೆ ಲೀಗ್ ಹಂತದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಪಂದ್ಯ ರದ್ದಾಯಿತು. ಮೊನ್ನೆ ಭಾರತದ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ದಾಳಿ ನಡೆಸಿದ್ರು. ಇದರಲ್ಲಿ ಪಾಕ್ ಕೈವಾಡವಿರುವುದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರನೆ. ಆದರೆ ಮೊನ್ನೆ ಭಾರತದ ಈ ಲೆಜೆಂಡ್ ಆಟಗಾರರು ಪಾಕಿಸ್ತಾನ ಜೊತೆ ಆಟವಾಡಲು ನಿರಾಕರಿಸಿದ್ರು. ಆ ಸಂದರ್ಭದಲ್ಲಿ ಕೆಲವರು ಹೇಳುತ್ತಿದ್ರು, ಲೀಗ್ ಹಂತದಲ್ಲಿ ನೀವು ಮ್ಯಾಚ್ ಏನಾದರೂ ರದ್ದು ಮಾಡಿದ್ರಿ, ಒಂದು ವೇಳೆ ಸೆಮಿಫೈನಲ್ ಅಥವಾ ಫೈನಲ್ನಲ್ಲಿ ಪಾಕಿಸ್ತಾನ ಎದುರಾಳಿ ಸಿಕ್ಕಿದ್ರೆ ಏನು ಮಾಡುತ್ತೀರಿ? ಆ ಸಂದರ್ಭದಲ್ಲಿ ಭಾರತದ ಹಿರಿಯ ಆಟಗಾರರ ರಿಯಾಕ್ಷನ್ ಹೇಗಿರುತ್ತೆ? ಯಾವ ನಿರ್ಧಾರ ಕೈಗೊಳ್ಳಬಹುದು? ಪಂದ್ಯ ನಡೆಯುತ್ತಾ ಅಥವಾ ನಡೆಯುವುದಿಲ್ವಾ? ಹೀಗೆ ಹಲವಾರು ವಿಚಾರದ ಬಗ್ಗೆ ಒಂದು ಮಾತುಕತೆ ಆಗುತ್ತಿತ್ತು. ಆದರೆ ನಿಮಗೊಂದು ಅಸಲಿ ಸಂಗತಿ ಏನು ಗೊತ್ತಾ? ಪಾಕಿಸ್ತಾನ ಈ ಲೀಗ್ ಪಂದ್ಯಾಟವನ್ನು ಗೆದ್ದು ಸೆಮಿಫೈನಲ್ಗೇರಿತ್ತು. ಆದರೆ ಅವರಿಗೆ ಸಿಗುವಂತಹ ಎದುರಾಳಿ ತಂಡ ಯಾವುದಾಗಿರಬಹುದೆಂಬುದು ಊಹೆ ಕೂಡ ಇರಲಿಲ್ಲ. ಆದರೆ ಮೊನ್ನೆ ವೆಸ್ಟ್ ಇಂಡೀಸ್ನ ಎದುರು ಗೆಲುವು ಸಾಧಿಸಿದ ನಂತರ ಭಾರತವು ಕೂಡ ಸೆಮಿಫೈನಲ್ಗೇರಿತು. ಈ ಎರಡು ತಂಡಗಳು ಕೂಡ ಸೆಮಿಫೈನಲ್ಗೇರಿದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನು ಗೊತ್ತಾ? ಈ ಸೆಮಿಫೈನಲ್ ಕೂಡ ಭಾರತದ ಎದುರಾಳಿಯಾಗಿ ಈ ಪಾಕಿಸ್ತಾನ ಸಿಕ್ಕಿತ್ತು. ಎಂತಹ ಕೋಇನ್ಸಿಡೆನ್ಸ್ ಅಲ್ವಾ? ಯಾವ ತಂಡ ಸೆಮಿಫೈನಲ್ ಅಥವಾ ಫೈನಲ್ನಲ್ಲಿ ಸಿಗಬಾರದು ಅಂತ ಭಾರತ ಭಾವಿಸಿತ್ತೋ ಅದೇ ತಂಡ ಸೆಮಿಫೈನಲ್ನಲ್ಲಿ ಸಿಕ್ಕಿತು. ಈ ಭಾರತದ ಲೆಜೆಂಡ್ ಆಟಗಾರರು ಒಂದು ಎಲ್ಲರಿಗೂ ಕೂಡ ಮಾದರಿ. ಯಾಕೆಂದರೆ ಈ ಸೆಮಿಫೈನಲ್ನಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಆಟ ಆಡಲ್ಲ ಅಂತ ಹೇಳಿ ಹಿಂದೆ ಸರಿದಿದ್ದಾರೆ. ಈ ಟೂರ್ನಮೆಂಟ್ ಆಯೋಜಿಸುವ ಆಯೋಜಕರುಗಳು ಕೂಡ ತಿಳಿಸಿದ್ದಾರೆ. ಈ ಭಾರತ ಯಾವಾಗ ಹಿಂದೆ ಸರಿಯಿತೋ ನಿಯಮಾನುಸಾರ ಪಾಕಿಸ್ತಾನ ಫೈನಲ್ಗೇರಿದೆ. ಆದರೆ ಅವರಿಗೆ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ತಂಡ ಸಿಗುತ್ತಾ ಅಥವಾ ಸೌತ್ ಆಫ್ರಿಕಾ ತಂಡ ಸಿಗುತ್ತಾ ಅನ್ನೋದು ಇನ್ನೂ ನಿರ್ಧಾರವಾಗಲಿದೆ. ಇಲ್ಲೊಂದು ಭಾರತದ ಹಿರಿಯ ಆಟಗಾರರ ಒಂದು ನಿರ್ಧಾರವೇನಿದೆ ಅದು ಮೆಚ್ಚುವಂಥದ್ದೇ. ಆದರೆ ಇದೇ ಸೆಪ್ಟೆಂಬರ್ 14ರಲ್ಲಿ ಭಾರತ ಪಾಕಿಸ್ತಾನದ ಜೊತೆ ಏಷ್ಯಾ ಕಪ್ ಆಡಲಿದೆ. ಆದರೆ ಅಲ್ಲಿ ಏನಾಗಲಿದೆ ಎಂಬುದು ಗೊತ್ತಿಲ್ಲ. ಇನ್ನು ಇದರ ಬಗ್ಗೆ ಅಸಾವುದ್ದೀನ್ ಓವೈಸಿ ಹೇಳುತ್ತಾರೆ, ಈ ಪಹಲ್ಗಾಮ್ ದಾಳಿಯಲ್ಲಿ ಮೃತರಾದ ಕುಟುಂಬಗಳಿಗೆ ಭಾರತ ಪಾಕಿಸ್ತಾನ ಮ್ಯಾಚ್ ನಡೆಯುತ್ತಿದೆ, ಅದನ್ನು ನೋಡಿ ಅಂತ ಹೇಳುವ ಧೈರ್ಯ ನಿಮಗಿದೆ ಅಂತ ಈ ಅಸಾವುದ್ದೀನ್ ಓವೈಸಿ ಹೇಳುತ್ತಾರೆ. ಇನ್ನು ಈ ವಿಚಾರದ ಬಗ್ಗೆ ಸರ್ಕಾರ ಮಾತ್ರ ಈ ನಿರ್ಧಾರವನ್ನು BCCI ಮೇಲೆ ಬಿಟ್ಟಿದೆ. ಈ ಲೆಜೆಂಡ್ ಲೀಗಿಗೂ ಏಷ್ಯಾ ಕಪ್ಗೂ ತುಂಬಾ ವ್ಯತ್ಯಾಸವಿದೆ. ಈ ಏಷ್ಯಾ ಕಪ್ನಲ್ಲಿ ಒಂದು ಪಾಪ್ಯುಲಾರಿಟಿ ಹೆಚ್ಚಿರುತ್ತೆ, ಹೆಚ್ಚಿನ ತಂಡಗಳು ಕೂಡ ಇರುತ್ತವೆ, ಹಾಗೆ ಆ ಪಂದ್ಯದ ಪ್ರಾಯೋಜಕರು ಕೂಡ ಹೆಚ್ಚಿರುತ್ತಾರೆ, ಹಾಗೆ ಒಂದು ವ್ಯೂವರ್ಶಿಪ್ ಕೂಡ ಹೆಚ್ಚಿರುತ್ತೆ. ಆದರೆ ಲೆಜೆಂಡ್ ಲೀಗ್ನಲ್ಲಿ ಆ ರೀತಿ ಇಲ್ಲ. ಹಿಂದಿನ ವರ್ಷ ಇದೇ ಥರದ ಈ ಲೆಜೆಂಡ್ ಲೀಗ್ ಕೂಡ ನಡೆಯಿತು. ಆ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಮ್ಯಾಚ್ ಕೂಡ ನಡೆದಿದೆ. ಈಗ ಎಲ್ಲರ ಚಿತ್ತ ಏಷ್ಯಾ ಕಪ್ ಮೇಲಿದೆ. ಎಲ್ಲದಕ್ಕೂ ಉತ್ತರ ಸೆಪ್ಟೆಂಬರ್ 14ರಂದು ಸಿಗಲಿದೆ. ಅಲ್ಲಿವರೆಗೆ ಕಾಯಲೇಬೇಕು.